ಆತ್ಮೀಯ ಸ್ನೇಹಿತರೆ, ಭಾರತದ ಜನಗಣತಿ 2027 ಈಗಾಗಲೇ ಎಲ್ಲರಿಗೂ ತಿಳಿದಿರುವಂತೆ ಫೇಸ್ 1 ಶುರುವಾಗಿದೆ. ಏಪ್ರಿಲ್ 1ರಿಂದ ಏಪ್ರಿಲ್ 15ರವರೆಗೆ ಸ್ವಯಂ ಗಣತಿ ಶುರುವಾಗಿದೆ. ನಂತರ ಏಪ್ರಿಲ್ 16ರಿಂದ ಫೇಸ್ 1 ಮನೆಪಟ್ಟಿ ಕಾರ್ಯ ಶುರುವಾಗುತ್ತೆ. ಮನೆಪಟ್ಟಿ ಕಾರ್ಯದಲ್ಲಿ ಮೊದಲ 3 ದಿನಗಳು ಕಟ್ಟಡ ಸಂಖ್ಯೆ, ಜನಗಣತಿ ಮನೆ ಸಂಖ್ಯೆ, ನಂತರ ಮ್ಯಾಪನ್ನು ಅಂದರೆ ಲೇಔಟ್ ಮ್ಯಾಪನ್ನು ತಯಾರಿಸಬೇಕಾಗತ್ತೆ. ಈ ವಿಡಿಯೋದಲ್ಲಿ ನಾವು ಲೇಔಟ್ ಮ್ಯಾಪನ್ನು ಹೇಗೆ ತಯಾರಿಸೋದು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಹಾಗೆ ಇದರಲ್ಲಿ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಮ್ಮ ಸ್ನೇಹಿತರಿಗೂ ಯಾರು ಗಣತಿದಾರರಾಗಿರ್ತಾರೆ ಅವರು ಕೂಡ ಈ ವಿಡಿಯೋವನ್ನು ಕಳಿಸಿ. ನೀವೇನಾದರೂ ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮುಂದೆ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ನಲ್ಲಿ ಶೋ ಆಗುತ್ತೆ. ಸೊ ದಟ್ ನೀವು ನನ್ನ ವಿಡಿಯೋವನ್ನು ಮಿಸ್ ಮಾಡ್ಕೊಳ್ಳಲ್ಲ. ಆತ್ಮೀಯರೇ, ಇಲ್ಲಿ ನೀವು ಗಮನಿಸ್ಬೋದು, ಇಲ್ಲಿ ನಿಮ್ಮ ಲೇಔಟ್ ಮ್ಯಾಪು ನಿಮ್ಮ HLO ಮೊಬೈಲ್ ಆ್ಯಪ್ನಲ್ಲಿ ನಿಮ್ಮ ಚಾರ್ಜ್ ಅಧಿಕಾರಿಗಳು ನಿಮಗೋಸ್ಕರ ನಿಮ್ಮ ಬ್ಲಾಕ್ಗೆ ತಕ್ಕನಾಗಿ ಒಂದು ಸಿದ್ಧಪಡಿಸಿರುವ ಇದು ಮ್ಯಾಪ್ ಆಗಿರುತ್ತೆ. ಇದು GPS ಮ್ಯಾಪ್ ಆಗಿರುತ್ತೆ. ಇದನ್ನು ನೀವು HLO ಮೊಬೈಲ್ ಆ್ಯಪ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ನಂತರ ನೀವು ಅದನ್ನು ಲೇಔಟ್ ಮ್ಯಾಪನ್ನು ನೀವು ಕೈಯಲ್ಲಿ ಬರೀಬೇಕಾಗುತ್ತೆ. ಲೇಔಟ್ ಮ್ಯಾಪು ಕೈಯಲ್ಲಿ ಬರೀಬೇಕಾದ್ರೆ ಇಂತಿಷ್ಟ ಸ್ಕೇಲ್ ಅಂತ ನೀವು ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ. ನೀವು ರಫ್ ಸ್ಕೆಚನ್ನು ಬರೆದು ಅಲ್ಲಿ ಕಟ್ಟಡಗಳನ್ನೆಲ್ಲ ಹಾಕಬೇಕಾಗುತ್ತೆ. ಇಲ್ಲಿ ನೀವು ಗಮನಿಸ್ಬೋದು, ಈ ಲೇಔಟ್ ಮ್ಯಾಪ್ನಲ್ಲಿ ಕೊಟ್ಟಿರುವ ಚಾರ್ಜ್ ಅಧಿಕಾರಿಗಳು ಸಿದ್ಧಪಡಿಸಿರುವ ಲೇಔಟ್ ಮ್ಯಾಪ್ನಲ್ಲಿ ನಿಮ್ಮ ಸ್ಟೇಟು, ನಂತರ ಡಿಸ್ಟಿಕ್ಕು, ಇಲ್ಲಿ ಸಬ್ ಡಿಸ್ಟಿಕ್ಕು ಮತ್ತು ವಿಲೇಜು ಮತ್ತು ಇಲ್ಲಿ ಎಲ್ಲ ಕೋಡ್ಗಳು ಮತ್ತು ನಿಮ್ಮ ಬ್ಲಾಕ್ ನಂಬರ್ ಕೂಡ ಇಲ್ಲಿ ಸಿಗ್ತಾ ಹೋಗುತ್ತೆ. ಈ ನಂತರ ಇದನ್ನು ನಾವೇನು ಮಾಡಬೇಕು ಅಂದರೆ ಫಸ್ಟ್ ನೀವು ಈ ಲೇಔಟ್ ಮ್ಯಾಪನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಿಮ್ಮ ಸೂಪರ್ವೈಸರ್ ಜೊತೆಗೆ ಒಂದು ಸಲ ಇದನ್ನು ಚರ್ಚೆ ಮಾಡಿ ಮತ್ತು ಒಂದ್ಸಲ ವಿಸಿಟ್ ಮಾಡಿ. ಗೊತ್ತಾಗಲಿಲ್ಲ ಅಂದರೆ ನೀವು ಇದನ್ನು ನಿಮಗೆ ಕೊಟ್ಟಿರುವ ಬ್ಲಾಕ್ಗೆ ತಕ್ಕನಾಗಿ ನಿಮಗೆ ಲೇಔಟ್ ಮ್ಯಾಪು ಮತ್ತು ನಿಮಗೆ ಅಲರ್ಟ್ ಆಗಿರೋ ವಿಲೇಜ್ ಸರಿಯಾಗಿದೆ ಅಂತ ಮೊದಲು ಗಮನಿಸ್ಕೊಳ್ಳಿ. ನಂತರ ಈ ಲೇಔಟ್ ಮ್ಯಾಪನ್ನು ಒಂದು ಸಲ ನಿಮ್ಮ ಮೊಬೈಲ್ನಲ್ಲಿ ತೆಗೆದುಬಿಟ್ಟು ಅಬ್ಸರ್ವ್ ಮಾಡಿ. ಯಾಕಂದರೆ ಇಲ್ಲಿ ನಿಮಗೆ ಕೆಲವೊಂದು ಕಟ್ಟಡಗಳು ಅಥವಾ ಮನೆಗಳು ಕಾಣಿಸ್ತಾ ಇರ್ಬೋದು. ಮೊದಲಿಗೆ ನೀವು ಈ ಲೇಔಟ್ ಮ್ಯಾಪನ್ನು ಅರ್ಥ ಮಾಡಿಕೊಂಡು ನಂತರ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಮ್ಯಾಪ್ನೊಂದಿಗೆ ಒಂದು ರಫ್ ಸ್ಕೆಚನ್ನು ಹಾಕ್ಕೊಳ್ಳಿ. ಈಗ ನಾನು ರಫ್ ಸ್ಕೆಚನ್ನು ಹಾಕೋದು ಹೇಗೆ ಅಂತ ಹೇಳ್ತೀನಿ ನೋಡಿ. ಮೊದಲಿಗೆ ಈ ಲೇಔಟ್ ಮ್ಯಾಪನ್ನು ಅರ್ಥ ಮಾಡಿಕೊಂಡ ನಂತರ ನೀವು ಮೊದಲಿಗೆ ನಿಮ್ಮ ಬೌಂಡ್ರಿಯನ್ನು ನೀವು ಈ ಥರ ಹೇಳ್ಕೋಬೇಕಾಗುತ್ತೆ. ನಿಮ್ಮ ಬೌಂಡ್ರಿಯನ್ನು ನೀವು ಹೇಗೆ ಹೇಳ್ಕೋಬೇಕು ಅಂದರೆ ಇಲ್ಲಿ ನೀವು ಗಮನಿಸ್ಬೋದು, ಇಲ್ಲಿ ನಿಮಗೆ A3 ಶೀಟಲ್ಲಿ ನಿಮಗೆ ಒಂದು ಖಾಲಿ ಹಾಳೆಯನ್ನು ಈ ಥರ ಕೊಡ್ತಾರೆ. ನೀವು ಬೌಂಡ್ರಿಯನ್ನು ಹೇಗೆ ಹೇಳ್ಕೋಬೇಕು ಇಲ್ಲಿ ಗಮನಿಸ್ಬೋದು. ಇಲ್ಲಿ ಕೊಟ್ಟಿದ್ದಾರೆ ಗಡಿಗಳು ಹೇಗೆ ಇರಬೇಕು ಅಂದರೆ ಒಂದು ಲೈನ್ ಹೇಳ್ಕೋಬೇಕು, ನಂತರ ಒಂದು ಡಾಟು, ಒಂದು ಲೈನು, ಒಂದು ಡಾಟನ್ನು ಹೇಳ್ಕೊಂಡು ನೀವು ಗಡಿಯನ್ನು ಮೊದಲಿಗೆ ರಚನೆಯನ್ನು ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನನಗೆ ಕೊಟ್ಟಿರುವ ಮ್ಯಾಪಿಗೆ ತಕ್ಕನಾಗಿ ನಾನು ಒಂದು ಗಡಿಯನ್ನು ಈಗ ನಾನು ಇಲ್ಲಿ ಹೀಗೆ ರಚನೆ ಮಾಡ್ಕೊಂಡಿದ್ದೀನಿ. ನನಗೆ ಕೊಟ್ಟಿರುವ ಮ್ಯಾಪನ್ನು ನೀವು ಗಮನಿಸ್ಬೋದು, ಹೀಗಿದೆ. ನಾನು ಆ ಮ್ಯಾಪಿಗೆ ಇಲ್ಲಿ ಗಡಿಯನ್ನು ರಚನೆಯನ್ನು ಮಾಡ್ಕೊಂಡಿದ್ದೀನಿ. ನಿಮಗೆ ಕೊಟ್ಟಿರುವ ಲೇಔಟ್ ಮ್ಯಾಪ್ನ ಗಡಿ ರೇಖೆಯನ್ನು ಬಿಡಿಸಾದ ನಂತರ ನೀವು ರಸ್ತೆಗಳು ಮತ್ತು ನದಿಗಳನ್ನು ನೀವು ಡ್ರಾ ಮಾಡ್ಕೊಳ್ಳಿ. ಇದು ಸಿಂಪಲ್ ಆಗಿರುತ್ತೆ. ಹೇಗೆ ಅಂದರೆ ನಿಮ್ಮ ಗೂಗಲ್ ಮ್ಯಾಪ್ನಲ್ಲಿ ತೆಗೆದು ನಿಮಗೆ ಅಲರ್ಟ್ ಆಗಿರುವ ಬ್ಲಾಕ್ ಸಂಖ್ಯೆ ಮತ್ತು ಯಾವ ಊರು ಅಂತ ನಿಮಗೆ ಗೊತ್ತಿರುತ್ತೆ. ಅದನ್ನು ನೀವು ಅಲ್ಲಿ ಸರ್ಚ್ ಮಾಡಿಕೊಂಡು ನಂತರ ಅಲ್ಲಿ ನಾನು ಹೇಗೆ ಅಂತ ಈಗ ವಿತ್ ಸ್ಕ್ರೀನ್ ರೆಕಾರ್ಡಿಂಗ್ ಹೇಳ್ಕೊಡ್ತೀನಿ, ಅದನ್ನು ನೀವು ಫಾಲೋ ಮಾಡಿ. ಅದಕ್ಕಿಂತ ಮುಂಚೆ ಇಲ್ಲಿ ನೀವು ಗಮನಿಸ್ಬೋದು, ಪಕ್ಕಾ ರಸ್ತೆ ಇದ್ದರೆ 2 ಪ್ಯಾರಲಲ್ ಲೈನ್ ಇರಬೇಕು. ನಂತರ ಕಚ್ಚಾ ರಸ್ತೆ ಇದ್ದರೆ 2 ಪ್ಯಾರಲಲ್ ಲೈನು ಡಾಟೆಡ್ ಇರುತ್ತೆ. ನಂತರ ಕಾಲು ಹಾದಿದ್ರೆ ಸಿಂಗಲ್ ಲೈನು ಮತ್ತು ಡಾಟೆಡ್ ಇರುತ್ತೆ. ರೈಲ್ವೆ ಮಾರ್ಗ ಆದರೆ ಒಂದು ಸಿಂಗಲ್ ಲೈನ್ ಎಳೆದ್ಬಿಟ್ಟು ನಂತರ ಮಧ್ಯ ಗೆರೆಗಳನ್ನು ಹಾಕಿದ್ರೆ ಅದು ಏನಾಗುತ್ತೆ, ರೈಲ್ವೆ ಲೈನ್ ಆಗುತ್ತೆ. ನಂತರ ನದಿಗಳು ಬಂದರೆ ಈ ಥರ ಹೆಗ್ಗುರುತನ್ನು ಹಾಕಬೇಕು. ಕಾಲುವೆ ಬಂದರೆ ಈ ಹೆಗ್ಗುರುತನ್ನು ಬಳಸಿ. ನಂತರ ಕೊಳ ಬಂದರೆ ಈ ಹೆಗ್ಗುರುತನ್ನು ಬಳಸಿ. ಹಾಗೆ ಬಾವಿ, ಕೊಳಾಯಿ, ಕೈ ಪಂಪು ಇಲ್ಲಿ ನೋಡಿ, ವಿತ್ ರೆಸ್ಪೆಕ್ಟ್ ಫಸ್ಟು ಬಾವಿ ಇದೆ, ಇದು ಕೊಳಾಯಿ, ಇದು ನಂತರ ಕೈ ಪಂಪು. ನಂತರ ನಾವು ಕಟ್ಟಡ ಸಂಖ್ಯೆ ಕೊಡಬೇಕಾದ್ರೆ ಇಲ್ಲಿ ದೇವಸ್ಥಾನಗಳನ್ನೆಲ್ಲ ಹಾಕ್ತಾ ಹೋಗೋಣ. ಈಗ ನಾವು ಮೊದಲಿಗೆ ನಾವು ಮ್ಯಾಪನ್ನು ಬಳಸ್ಕೊಂಡು ಹೇಗೆ ನಾವು ರಫ್ ಸ್ಕೆಚನ್ನು ಹಾಕೋದು ಅನ್ನೋದನ್ನ ಈಗ ನಾನು ತೋರಿಸ್ಕೊಡ್ತೀನಿ ನೋಡಿ. ಆತ್ಮೀಯರೇ, ನಿಮ್ಮ ಮೊಬೈಲ್ನಲ್ಲಿರುವ ಗೂಗಲ್ ಮ್ಯಾಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಗೂಗಲ್ ಮ್ಯಾಪು ಹೀಗೆ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಸರ್ಚ್ ಇಯರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ಯಾವ ಊರು ಅಲರ್ಟ್ ಆಗಿದೆಯೋ
ಆ ಊರನ್ನ ಇಲ್ಲಿ ಬ್ರೌಸ್ ಮಾಡ್ಕೊಳ್ಳಿ. ಬ್ರೌಸ್ ಮಾಡಿದ ನಂತರ ಆ ಊರ್ ಮ್ಯಾಪ್ ಇಲ್ಲಿ ಓಪನ್ ಆಗುತ್ತೆ. ನಿಮ್ಗೆ ಕೊಟ್ಟಿರುವ ಲೇಔಟ್ ಮ್ಯಾಪ್ ಅನ್ನ ನೋಡ್ಕೊಂಡು ನೀವು ಇಲ್ಲಿ ನಿಮ್ಗೆ ಎಷ್ಟು ಏರಿಯಾ ಅಲಾಟ್ ಆಗಿದೆ ಅಂತ ನೋಡ್ಕೊಳ್ಳಿ. ಇಲ್ಲಿ ಗೊತ್ತಾಗ್ತಿಲ್ಲ ಅಂದ್ರೆ ಇಲ್ಲಿ ಈ ಆಪ್ಷನ್ ಇದೆಯಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮ್ಯಾಪ್ ಟೈಪ್ ಅಲ್ಲಿ ಸ್ಯಾಟಲೈಟ್ ವ್ಯೂ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಆ ಊರಿನ ಮ್ಯಾಪು ಶೋ ಆಗುತ್ತೆ ವಿತ್ ಮನೆಗಳು ಹೇಗಿದೆ ಅಂತನೂ ಕೂಡ ತೋರಿಸುತ್ತೆ. ನಿಮ್ಗೆ ರೋಡ್ಗಳು ಗೊತ್ತಾಗಬೇಕು ಅಂದ್ರೆ ಇಲ್ಲಿ ಮತ್ತೆ ಅದೇ ಆಪ್ಷನ್ಗೆ ಹೋದ್ರೆ ಸ್ಟ್ರೀಟ್ ವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಎಲ್ಲೆಲ್ಲಿ ರೋಡ್ಗಳು ಇದೆ ಅಂತ ನಿಮ್ಗೆ ಕ್ಲಿಯರ್ ಆಗಿ ಇದು ತೋರಿಸುತ್ತೆ. ಕೆಲವೊಂದು ರೋಡ್ಗಳನ್ನ ನೀವು ಕಚ್ಚಾ ರಸ್ತೆ ಮತ್ತೆ ಪಕ್ಕಾ ರಸ್ತೆಗಳನ್ನ ಇದರಿಂದನೇ ಕಂಡುಹಿಡ್ಕೋಬಹುದು. ಹೇಗೆ ಅಂದ್ರೆ ಇಲ್ಲಿ ಬ್ಲೂ ಟಿಕ್ ಇದೆಯಲ್ಲ, ಈ ಬ್ಲೂ ಮಾರ್ಕ್ ಇದೆಯಲ್ಲ, ಆ ಬ್ಲೂ ಮಾರ್ಕ್ ಮೇಲೆ ಜಸ್ಟ್ ಟ್ಯಾಪ್ ಮಾಡಿ ಇಟ್ಕೊಳ್ಳಿ. ಟ್ಯಾಪ್ ಮಾಡಿದ್ಮೇಲೆ ಇಲ್ಲಿ ಇದು ಕಾಣಿಸ್ತಿದೆಯಲ್ಲ, ಇದು 360 ವ್ಯೂ ಆಗಿರುತ್ತೆ. ಇಲ್ಲಿ ಈ ಮನೆಗಳ ಅಕ್ಕಪಕ್ಕ ರೋಡ್ ಹೇಗಿದೆ ಅಂತ ಗೊತ್ತಾಗುತ್ತೆ. ಈ ರಸ್ತೆಯನ್ನು ನೋಡ್ಬೋದು ನೀವು, ಇದು ಕಚ್ಚಾ ರಸ್ತೆ ಆಗಿದೆ. ಅದೇ ತರ ನೀವು ಬೇರೆ ನೋಡ್ಕೋಬಹುದು ನೋಡಿ. ಮತ್ತೆ ಬೇರೆ ನಾವು ಇವನ್ನ ನೋಡ್ತಾ ಇದೀನಿ, ಇಲ್ಲಿ ನೋಡಿ ಇದು ಕೂಡ ಕಚ್ಚಾ ರಸ್ತೆ ಆಗಿದೆ. ನಂತರ ಬಂದ್ರೆ ಪಕ್ಕಾ ರಸ್ತೆ ಬೇಕು ಅಂದ್ರೆ ನೋಡಿ ಇಲ್ಲಿ ಬೇರೆ ಲೊಕೇಶನ್ ಅನ್ನು ನೋಡ್ತಾ ಇದೀನಿ. ಇದು ಸಿಮೆಂಟ್ ರೋಡ್ ನಾವು ಏನ್ ಹೇಳ್ಬೋದು, ಪಕ್ಕಾ ರಸ್ತೆ ಅಂತ ಹೇಳ್ಬೋದು. ಸೊ ಈ ಮ್ಯಾಪ್ ಅನ್ನ ನೋಡ್ಕೊಂಡು ನೀವು ಆರಾಮಾಗಿ ಸ್ಟ್ರೀಟ್ ಗಳನ್ನ ಬರಿಬಹುದು. ಇಲ್ಲಿ ನಿಮ್ಗೆ ಯಾವಾಗ್ಲೂ ಮ್ಯಾಪ್ ಅಪ್ವರ್ಡ್ ಮೇಲ್ಗಡೆ ನಾರ್ತ್ ಇರ್ಬೇಕು. ಏನಾದ್ರು ಮಿಸ್ಲೊಕೇಶನ್ ಆಗಿದೆ ಅಂದ್ರೆ ಈ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಜಸ್ಟ್ ಟ್ಯಾಪ್ ಮಾಡಿ. ಇದು ಏನಾಗುತ್ತೆ, ಮೇಲ್ಗಡೆ ರೆಡ್ ಇದೆಯಲ್ಲ, ರೆಡ್ ಯಾವಾಗ್ಲೂ ನಾರ್ತ್ ಅನ್ನ ತೋರಿಸ್ತಿರುತ್ತೆ. ಈಗ ಇದು ಮೇಲ್ಗಡೆ ನಾರ್ತ್ ತೋರಿಸ್ತದೆ, ಕೆಳಗಡೆ ಸೌತ್ ತೋರಿಸ್ತಿರುತ್ತೆ. ಅಂದ್ರೆ ಮೇಲ್ಗಡೆ ಉತ್ತರ ಇರ್ಬೇಕು ಯಾವಾಗ್ಲೂ ನೀವು ಮ್ಯಾಪ್ ಅನ್ನ ರೆಡಿ ಮಾಡ್ಬೇಕಾದ್ರೆ. ಸೊ ಈ ಮ್ಯಾಪ್ ಅನ್ನ ನೀವು ನೋಡ್ಕೊಂಡು ಆರಾಮಾಗಿ ನೀವು ರಫ್ ಸ್ಕೆಚ್ ಅನ್ನ ಹಾಕ್ಬೋದು. ಗೂಗಲ್ ಮ್ಯಾಪ್ ಅನ್ನ ನೀವು ಸರಿಯಾಗಿ ನೋಡಿದ ನಂತರ ಈಗ ನಿಮಗೆ ಒಂದು ಕ್ಲಿಯರ್ ಆಗಿ ಐಡಿಯಾ ಬಂದಿರುತ್ತೆ, ಎಲ್ಲಿ ರಸ್ತೆಗಳನ್ನ ಹಾಕಬೇಕು ಮತ್ತೆ ಎಲ್ಲಿ ರೈಲ್ವೆ ಲೈನ್ಗಳನ್ನ ಹಾಕಬೇಕು, ಎಲ್ಲಿ ಕಚ್ಚಾ ರಸ್ತೆ ಬರುತ್ತೆ, ಎಲ್ಲಿ ಪಕ್ಕ ರಸ್ತೆ ಬರುತ್ತೆ ಅಂತ ಒಂದ್ ಕಡೆಯಿಂದ ನೋಡ್ಕೊಂಡು ನೀವು ಇಲ್ಲಿ ಹಾಕ್ಬೋದು. ಇಲ್ಲಿ ನೀವು ಗಮನಿಸಬಹುದು, ನಾನು ಇಲ್ಲಿ ಹಾಕಿರೋದು ನೋಡಿ, ಇದು ರೈಲ್ವೆ ಲೈನ್ ಆಗಿದೆ. ಇದೆಲ್ಲ ಫುಲ್ಲು ಕೆರೆ ಇದೆ, ನಾನು ಅದಕ್ಕೋಸ್ಕರ ಕೆರೆಯನ್ನ ಹೀಗೆ ಮ್ಯಾಪ್ ಮಾಡ್ಕೊಂಡಿದ್ದೀನಿ. ಆದ ನಂತರ ಇಲ್ಲಿ 2 ಪ್ಯಾರಲ್ ಲೈನ್ ಡಾಟೆಡ್ ಇದೆಯಲ್ಲ, ಇದೇನಾಗಿದೆ ಕಚ್ಚಾ ರಸ್ತೆ. ಸಿಂಗಲ್ ಡಾಟೆಡ್ ಲೈನ್ ಇರೋದು ಇದು ಪಕ್ಕಾ ರಸ್ತೆ ಆಗಿದೆ. ಇದನ್ನ ನೀವು ಗೂಗಲ್ ಮ್ಯಾಪ್ ಅನ್ನು ನೋಡ್ಕೊಂಡು ಈಸಿಯಾಗಿ ಬರ್ಕೋಬಹುದು. ಯಾಕಂದ್ರೆ ಈ ರಫ್ ಸ್ಕೆಚ್ ಹಾಕೊಳ್ಳೋದ್ರಿಂದ ನೀವು 16ನೇ ತಾರೀಕು ಏನು ಫೀಲ್ಡ್ ವಿಸಿಟ್ಗೆ ಹೋಗ್ತೀರಾ, ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ಈ ರಸ್ತೆಗಳನ್ನ ಮತ್ತೆ ನದಿ ಕೆರೆಗಳನ್ನ ಬರ್ಕೊಂಡಾದ ನಂತರ ನೀವು ಕಟ್ಟಡಗಳನ್ನ ಗುರುತಿಸಬೇಕು. ಕಟ್ಟಡಗಳು ಕೂಡ ನೀವು ನಿಮ್ಮ ಮೊಬೈಲ್ ಆಪ್ ನಲ್ಲಿ ಸಿಗುತ್ತೆ, ನೀವು ಅಂದಾಜಲ್ಲಿ ಇಲ್ಲಿ ಹಾಕೋಬಹುದು. ನನಗೆ ಗೂಗಲ್ ಮ್ಯಾಪ್ ಅನ್ನ ನೋಡಿಕೊಂಡು ಇಷ್ಟು ಕಟ್ಟಡಗಳು ಸಿಕ್ಕಿದೆ, ನಾನು ಇಷ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ. ನಂತರ ನಾನು ಫೀಲ್ಡ್ ವಿಸಿಟ್ಗೆ ಹೋದಾಗ ಅಲ್ಲಿ ನನಗೆ ಕಟ್ಟಡಗಳ ಸಂಖ್ಯೆಗಳನ್ನು ಕೊಡೋಕ್ಕೆ ಮತ್ತು ಎಲ್ಲೆಲ್ಲಿ ಮನೆಗಳಿದೆ ಅಂತ ಆಲ್ಮೋಸ್ಟ್ ಗೊತ್ತಾಗಿದೆ. ನಂತರ ಅಲ್ಲಿ ಹೋದಾಗ ತುಂಬ ಈಸಿ ಆಗುತ್ತೆ. ಇಲ್ಲಿ ನೀವು ಗಮನಿಸ್ಬೋದು ಕಟ್ಟಡ ಸಂಖ್ಯೆಗಳನ್ನು ಹೇಗೆ ಕೊಡಬೇಕು ಅಂದರೆ, ಇಲ್ಲಿ ನೋಡಿ ಇದು ಪಕ್ಕಾ ಮನೆ ಇದ್ದರೆ ಇಲ್ಲಿ ನೀವು ಗಮನಿಸ್ಬೋದು, ಇಲ್ಲಿ ಪಕ್ಕಾ ಮನೆ ಇದ್ರೆ ನೀವು ಸ್ಕ್ವೇರ್ ಬಾಕ್ಸ್ ಅನ್ನು ಹಾಕಬೇಕಾಗುತ್ತೆ. ಅಥವಾ ಕಚ್ಚಾ ಮನೆಗಳಿದ್ರೆ ನೀವು ಟ್ರಯಾಂಗಲ್ ಶೇಪ್ ಅನ್ನ ಹಾಕಬೇಕಾಗುತ್ತೆ. ಇದರಲ್ಲಿ ವಾಸ ಇದ್ರೆ ಬ್ಲಾಂಕ್ ಬಿಡಬೇಕು ಒಳಗಡೆ, ವಾಸ ಇಲ್ಲ ಅಂದ್ರೆ ನೀವು ಒಳಗಡೆ ಶೇಡ್ ಮಾಡಬೇಕಾಗುತ್ತೆ. ಎರಡಕ್ಕಷ್ಟೇ. ಯಾವುದಕ್ಕೆ ಶೇಡ್ ಮಾಡ್ತೀರಾ ಅದನ್ನ ವಾಸೇತರ ಅಂತ ಹೇಳ್ತೀವಿ, ಅಲ್ಲಿ ವಾಸ ಇರೋದಿಲ್ಲ. ಸೊ ನಂತರ ಹೀಗೆ ಕೆಳಗಡೆ ಬಂದ್ರೆ ದೇವಸ್ಥಾನಗಳು ಮತ್ತೆ ಮಸೀದಿಗಳನ್ನ ಮತ್ತೆ ಚರ್ಚ್ಗಳನ್ನ ಹೇಗೆ ಹಾಕಬೇಕು. ಸೊ ಇಲ್ಲಿ ನೋಡಿ ದೇವಸ್ಥಾನಗಳು ಇದ್ರೆ ಇಲ್ಲಿ ಸ್ಕ್ವೇರ್ ಅನ್ನ ಹಾಕಿ, ನಂತರ ಮೇಲ್ಗಡೆ ಟ್ರಯಾಂಗಲ್ ಹಾಕಿ, ನಂತರ ಇಲ್ಲಿ ಒಂದು ಫ್ಲಾಗ್ ಅನ್ನು ಹಾಕಿದ್ರೆ ದೇವಸ್ಥಾನ, ಅದಕ್ಕೆ ಇಲ್ಲಿ ನೋಡಿ ಮಸೀದಿ ಆದರೆ ಹೀಗೆ ಬರುತ್ತೆ. ಓಕೆ, ಅದೇ ಚರ್ಚ್ ಆದರೆ ನಿಮಗೆ ಮೇಲ್ಗಡೆ ಪ್ಲಸ್ ಮಾರ್ಕನ್ನು ಹಾಕಿದ್ರೆ ಅದು ಚರ್ಚ್ ಆಗುತ್ತೆ. ಸೊ ಇದನ್ನು ನೀವು ವೆರಿ ಇಂಪಾರ್ಟೆಂಟ್ ಗಮನಿಸ್ಕೋಬೇಕಾಗುತ್ತೆ. ನಂತರ ಶಾಲೆ ಬಂದರೆ ಇಲ್ಲಿ ನೋಡಿ ಬಾಕ್ಸ್ ಹಾಕಿ ಶಾ ಅಂತ ಬರ್ಕೊಳ್ಳಿ. ನಂತರ ದವಾಖಾನೆ ಹಾಸ್ಪಿಟಲ್ ಬಂದರೆ ದಾ ಅಂತ ಹಾಕೋದು ಒಳಗಡೆ. ನಂತರ ಪಂಚಾಯತಿ ಬಂದರೆ ಪಮ್ ಅಂತ ಹಾಕಿ, ನಂತರ ಅಂಚೆ ಕಚೇರಿ ಬಂದರೆ ಅಮ್ ಅಂತ ಹಾಕೋದು. ಇದನ್ನು ನೀವು ಗಮನಿಸ್ಕೋಬೇಕಾಗುತ್ತೆ. ಹಾಗೆ ನಂತರ ಇಲ್ಲಿ ಬಂದರೆ ನೀವು ಈ ಲೇಔಟ್ ಮ್ಯಾಪನ್ನು ಗಮನಿಸ್ಬೋದು. ನಾವು ಲೇಔಟ್ ಮ್ಯಾಪನ್ನು ಶುರು ಮಾಡಬೇಕಾದ್ರೆ ವಾಯುವ್ಯದಿಂದ ಶುರು ಮಾಡ್ಕೋಬೇಕು. ಕೊಡ್ತಾ ಹೋಗ್ತೀರಾ. ಮನೆ ಸಂಖ್ಯೆ ಕೊಡೋದು ನಿಮ್ಗೆ ಹಾಗೆ ಗೊತ್ತಿದೆ. ಹಾಗಾದರೆ ಇದ್ರ ಬಗ್ಗೆ ನಾನು ಒಂದು ವಿಡಿಯೋವನ್ನು ಮಾಡಿದ್ದೀನಿ, ಆ ವಿಡಿಯೋವನ್ನು ನೋಡಿದ್ರೆ ನಿಮಗೆ ಕ್ಲಿಯರ್ ಆಗುತ್ತೆ. ಸೊ ಇಲ್ಲಿ ನೋಡಿ ಮನೆ ಸಂಖ್ಯೆ ಹೇಗೆ ಕೊಡಬೇಕು, ಕಟ್ಟಡ ಸಂಖ್ಯೆ ಹೇಗೆ ಕೊಡಬೇಕು ಅಂದರೆ, ಈ ಬಾಕ್ಸ್ ಒಳಗಡೆ ಸಪೋಸ್ ನಾನು ಮೊದಲನೇ ಮನೆ ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಒಳಗಡೆ ಕಟ್ಟಡ ಸಂಖ್ಯೆ 1, ಇಲ್ಲಿ ಏನೂ ಹಾಕಿಲ್ಲ ಅಂದರೆ ಅಲ್ಲಿ ಜನಗಣತಿ ಸಂಖ್ಯೆ 1 ಇರುತ್ತೆ. ನಾನು ಇನ್ನೊಂದು ಮನೆ ತಗೊಳ್ತೀನಿ, ಇಲ್ಲಿ 2ನೇ ಕಟ್ಟಡ ಸಂಖ್ಯೆ, ನಂತರ ಇಲ್ಲಿ
3 ಮನೆಗಳಿದ್ರೆ ಅಂದರೆ ಜನಗಣತಿ ಮನೆಗಳಿದ್ರೆ ಇಲ್ಲಿ ನಾವು ಹೊರಗಡೆ 3 ಅಂತ ಬರಿತೀನಿ. ಹೀಗೆ ನೀವು ಎಲ್ಲಾ ಮನೆಗಳನ್ನ ನೀವು ಮ್ಯಾಪ್ ಮಾಡ್ಕೋಬಹುದು. ಹೀಗೆ ಮಾಡೋದ್ರಿಂದ ನೀವು ಯಾವಾಗ ಫೀಲ್ಡ್ ವಿಸಿಟ್ಗೆ ಹೋಗ್ತೀರಾ, ಫೀಲ್ಡ್ ವಿಸಿಟ್ಗೆ ಹೋದಾಗ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಈ ವಿಡಿಯೋದಲ್ಲಿ ನಾವು ಲೇಔಟ್ ಮ್ಯಾಪನ್ನು ಹೇಗೆ ತಯಾರು ಮಾಡೋದು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರೆಲ್ಲರಿಗೂ ಕಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.